ಗುರು ರಾಘವೇಂದ್ರ ಹರಿಕಥಾಮೃತ ಸಾರ ಪಾರ್ಟ್ 12 ಅಂದರೆ ವಿಭಾಗ 12. ನಿನ್ನೆ ದಿವಸ ಗರುಡಾದ್ರಿ ವೃಷಭಾದ್ರಿಯ ಬಗ್ಗೆ ತಿಳ್ಕೊಂಡ್ವಿ. ವೃಷಭಾದ್ರಿಯಲ್ಲಿ ಏನು ಅನುಸಂಧಾನ ಮಾಡಬೇಕು, ಆ ವೃಷಭಾದ್ರಿಯನ್ನು ಏರುವುದರಿಂದ ನಮಗೇನು ಸಿದ್ಧಿ ಆಯಿತು ಅಂತ ತಿಳ್ಕೋಬೇಕು, ಅದನ್ನು ಚಿಂತನೆ ಮಾಡಿದ್ವಿ. ಗರುಡಾದ್ರಿಗೆ ಬಂದೀವಿ. ಈ ಗರುಡಾದ್ರಿಯನ್ನು ಕ್ರೀಡಾದ್ರಿ ಅಂತ ಕೂಡ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಕಥೆಯಂತೆ ಪುರಾಣಗಳು ಹೇಳುವುದು, ಪ್ರಭು ಜಗನ್ನಾಥ ಪರವಾಸುದೇವ ಭೂಲೋಕಕ್ಕೆ ಬಂದ ಮೇಲೆ ಗರುಡನನ್ನು ಕರೆದಂತೆ, ಗರುಡ ನನ್ನ ವಾಸಕ್ಕೆ ಯೋಗ್ಯವಾದ ರೀತಿಯಲ್ಲಿ, ನನ್ನ ದಿವ್ಯ ಮಂದಿರದ ವ್ಯವಸ್ಥೆಗೆ ಅನುಕೂಲವಾಗುವಂತೆ, ನನ್ನ ಕ್ರೀಡೆಗೆ ಯೋಗ್ಯವಾಗುವ ರೀತಿಯಲ್ಲಿ ವೈಕುಂಠದಲ್ಲಿ ಇರತಕ್ಕಂಥ ಕ್ರೀಡಾದ್ರಿ ಅಂತದೆ, ಆ ಕ್ರೀಡಾದ್ರಿಯ ಅಂಶವನ್ನು ತೆಗೆದುಕೊಂಡು ಬಾ. ಗರುಡ ಭಗವಂತನ ಆಜ್ಞೆಯ ಪ್ರಕಾರ ವೈಕುಂಠದಲ್ಲಿ ಭಗವಂತನ ಕ್ರೀಡೆಗಾಗಿ, ಮುಕ್ತ ಜೀವಿಗಳ ಆನಂದಕ್ಕಾಗಿ, ಭಗವಂತನಿಂದ ನಿರ್ಮಿಸಲ್ಪಟ್ಟ ಅಪ್ರಾಕೃತವಾದ ಶುದ್ಧ ಸತ್ವಾತ್ಮಕವಾದ ಪರ್ವತ ಕ್ರೀಡಾದ್ರಿಯನ್ನು, ಅಂದರೆ ಕ್ರೀಡಾದ್ರಿಯನ್ನೇ ತರಲಿಲ್ಲ, ಕ್ರೀಡಾದ್ರಿ ತಂದುಬಿಟ್ರೆ ಮತ್ತೆ ಅಲ್ಲಿ ಏನಾಗ್ತದೆ, ಅದು ಸಾಧ್ಯನೇ ಇಲ್ಲ. ಹಾಗಲ್ಲ, ಅದರ ಅಂಶ, ಅದರ ಒಂದು ಪವರ್, ಅದರ ಒಂದು ಶಕ್ತಿ, ಒಂದು ಭಾಗ ಅದನ್ನು ತಂದು ಇವತ್ತೇನು ನಾವು ಗರುಡಾದ್ರಿ ಅಂತ ಕರಿತೀವಲ್ಲ ಅಲ್ಲಿ ಇಟ್ಟ. ಅದ ಕಾರಣ ಆ ಪರ್ವತಕ್ಕೆ ಗರುಡಾದ್ರಿ ಅಂತ ಹೆಸರು ಬರ್ತದೆ. ಅದಕ್ಕೆ ಮತ್ತೊಂದು ಹೆಸರು ಕ್ರೀಡಾದ್ರಿ. ಯಾಕೆ ಕ್ರೀಡಾದ್ರಿ? ವೈಕುಂಠದಲ್ಲಿ ಭಗವಂತನ ಕ್ರೀಡೆಗೆ ಉಪಯುಕ್ತವಾಗತಕ್ಕಂಥದ್ದು, ಮುಖತರ ಆನಂದಕ್ಕೆ ಉಪಯುಕ್ತವಾಗತಕ್ಕಂಥದ್ದು, ಅದಕ್ಕಾದ ಕ್ರೀಡಾದ್ರಿ. ಆ ಕ್ರೀಡಾದ್ರಿಯನ್ನು ಗರುಡ ತಂದು ಇಲ್ಲಿ ಇಟ್ನಾದ ಕಾರಣ ಅದಕ್ಕೆ ಕ್ರೀಡಾದ್ರಿ ಅಂತಲೂ ಹೆಸರು, ಗರುಡಾದ್ರಿ ಅಂತಲೂ ಹೆಸರು. ಈ ಗರುಡಾದ್ರಿಯ ಮುಂದೆ, ಈ ಗರುಡಾದ್ರಿಯ ಮೇಲೆಯೇ ನಮ್ಮಪ್ಪನ ದಿವ್ಯ ಮಂದಿರ ಇರುವುದು. ಅದ್ಭುತ ಅಲ್ವಾ? ಎಷ್ಟು ಜಾಗ್ರಫಿಕ್, ಅಂದರೆ ಭೌಗೋಳಿಕ ಎಷ್ಟು ಸುಂದರ ಅದರಲ್ಲಿ. ಭಗವಂತ ಎಂಥ ಅದ್ಭುತವಾದ ನಿರ್ಮಾಣ ಮಾಡಿದ್ದಾನೆ. ನಮ್ಮ ಜೀವನ ಉದ್ಧಾರಕ್ಕೆ ಬೇಕಾದ ಸಂದೇಶವನ್ನು, ಅದ ಕಾರಣನೇ ಜ್ಞಾನಿಗಳು ಹೇಳ್ತಾರೆ, ಮಗು ಎಲ್ಲವೂ ನಿನ್ನ ಸುತ್ತಲೂ ಭಗವಂತನಿಂದ ನಿರ್ಮಿತವಾದ ಪ್ರಕೃತಿ ಏನೋದಲ್ಲ, ಅದೆಲ್ಲ ನಿನಗೆ ಪಾಠ ಕಲಿಸ್ತದೋ. ಅದು ಒಂದು ರೀತಿಯಿಂದ ನಿಂಗೆ ಗುರು. ಅದನ್ನು ನೋಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಗಿಡಗಳವೆ, ಬಳ್ಳಿಗಳವೆ, ಪಕ್ಷಿಗಳವೆ, ಏನೇನವೆ ನೋಡಿ, ಜಗತ್ತಿನಲ್ಲಿ ಚೇತನ ಪದಾರ್ಥಗಳೂ ಅವೆ. ನಿನ್ನನ್ನು ಬಿಟ್ಟು, ಮನುಷ್ಯನನ್ನು ಬಿಟ್ಟು, ಮನುಷ್ಯನಿಗಿಂತಲೂ ಭಿನ್ನವಾಗಿರತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲಿ ಇವನು 84,99,999 ಜೀವರಾಶಿಗಳು ಬಿಟ್ಟರೆ ಇದು ಮನುಷ್ಯನ ರಾಶಿ ಒಂದು. ಮನುಷ್ಯನ ಎಂಬುದು ಒಂದು ಜೀವರಾಶಿ. ಈ ನೀನಿದೆಯಲ್ಲ, ನಿನ್ನನ್ನು ಬಿಟ್ಟುಬಿಟ್ರೆ ಉಳಿದ ಎಲ್ಲ ಪ್ರಾಣಿಕೋಟಿ, ಎಲ್ಲ ಜೀವಜಾತ, ನಂತರದಲ್ಲಿ ನಿನ್ನ ಸುತ್ತಲೂ ನಿನ್ನ ಆನಂದಕ್ಕಾಗಿ, ನಿನ್ನ ಸಾಧನೆಗಾಗಿ, ನಿನ್ನ ಉದ್ಧಾರಕ್ಕಾಗಿ, ಅದನ್ನು ಉಪಯೋಗ ಮಾಡಿಕೊಂಡು ಜೀವನ ಧನ್ಯ ಮಾಡಿಕೊಳ್ಳಕ್ಕಾಗಿ ಏನು ಪ್ರಕೃತಿಯನ್ನು ನಿರ್ಮಾಣ ಮಾಡಿದ್ದಾನೆ, 24 ತತ್ವಗಳಿಂದ ಪ್ರಕೃತಿಯನ್ನು ನಿರ್ಮಾಣ ಮಾಡಿದ್ದಾನೆ. ಆ ಪ್ರಕೃತಿ ಎಲ್ಲವೂ ನಿನಗೆ ಗುರು, ನಿನಗೆಲ್ಲ ರೀತಿಯಿಂದ ಉಪದೇಶ ಮಾಡ್ತಾರೆ. ಒಂದು ಗಿಡ ನೋಡ್ರಿ, ಅದು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಉಪಯೋಗ ಬರ್ತದೆ, ನಮಗೆ ಉಪದೇಶ ಮಾಡ್ತದೆ. ಅದರ ಜೀವನ, ಇಡೀ ಗಿಡದ ಜೀವನ ಅದು ತನಗಾಗಿ ಅಲ್ಲ, ನಮಗಾಗಿಯೇ, ಮಾನವನ ಆನಂದಕ್ಕಾಗಿಯೇ ಗಿಡ. ಎಷ್ಟು ಸಹನೆ ಅದಕ್ಕೆ, ತಾನು ಬಿಸಿಲನ್ನು ಅನುಭವಿಸಿ ನಮಗೆ ನೆರಳು ಕೊಡ್ತದೆ, ತಾನು ಗಾಳಿಯನ್ನು ಬೀಸಿ ನಮಗೆ ಒಳ್ಳೆ ತಂಪಾದ ಗಾಳಿಯನ್ನು ಕೊಡ್ತದೆ, ತನ್ನ ಕಟ್ಟಿಗೆಗಳನ್ನು ನಮಗೆ ಸಮರ್ಪಣೆ ಮಾಡಿ ನೀನು ಉಪಯೋಗ ಮಾಡಿಕೋ ಅಂತ ಹೇಳ್ತದೆ, ತನ್ನ ಎಲೆಗಳನ್ನು, ತನ್ನ ಹಣ್ಣುಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಆನಂದ ಪಡಿಸ್ತದೆ. ಏನು ಅದರದ್ದು ಇಡೀ ಗಿಡದ ಎಲ್ಲ ಭಾಗಗಳು ನಮಗಾಗಿ ಇರತಕ್ಕಂಥ, ನಮ್ಮ ಆನಂದಕ್ಕಾಗಿ ಇರತಕ್ಕಂಥ. ಕೊನೆಗೆ ಅದ್ಭುತವಾದ್ದೇನು ಗೊತ್ತನ, ಅದನ್ನು ನೀತಿಕಾರರು ಬಹಳ ಹೇಳ್ತಾರೆ. ಇದು ಒಂದು ತಿಳ್ಕೊ, ಗಿಡದಿಂದ ಒಬ್ಬ ಕಟ್ಟಿಗೆ ಕಡಿಯುವವನು ಗಿಡದ ಹತ್ರ ಹೋಗ್ತಾನೆ, ಒಂದು ಗಿಡನ ನೋಡ್ತಾನೆ, ಇದು ಬೇಷದ, ಈ ಗಿಡನ ಕಡಿಬೇಕು ಅಂತ ನಿರ್ಣಯ ಮಾಡ್ಕೋತಾನೆ. ಆಗ ಗಿಡ ಅವನನ್ನು ದ್ವೇಷ ಮಾಡೋದಿಲ್ಲ, ಸುಮ್ಮನೆ ಬಾಪ ಬಾ ಅಂತದೆ. ಅವನು ಬಂದ, ಇವನನ್ನು ಕಡಿಲಕ್ಕೆ ಬಂದಿದ್ದಾನೆ, ಇವನು ಪರಮ ನೀಚ, ಆದ ಕಾರಣ ಇವನನ್ನು ನಾನು ಇವನಿಗೆ ಗಾಳಿ ಬೀಸಬಾರ್ದು,
ಇವನಿಗೆ ನೆರಳು ಕೊಡಬಾರ್ದು ಅಂಬೋದಿಲ್ಲ. ಅದು ನೆರಳು ಕೊಟ್ಟೇ ಕೊಡ್ತದೆ. ಕೆಳಗೆ ಬದುಕೊಂಡು ನೆರಳು, ಅವನು ಆ ನೆರಳ ತಂಪಾದ ಬಿಸಿಲಲ್ಲಿ ಬಂದಿರ್ತಾನೆ, ತಣ್ಣನ ತಂಪಾದ ಪ್ರದೇಶವನ್ನು ಅನುಭವಿಸ್ತಾನೆ, ತಂಪಾದ ಗಾಳಿಯನ್ನು ಅನುಭವಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ ಗೊತ್ತಾ, ಕೊಡ್ಲಿ ತಂದಿರ್ತಾನೆ, ಕೊಡ್ಲಿಗೆ ಕಟ್ಟಿಗೆ ಇರೋದಿಲ್ಲ. ಅದೇ ಗಿಡದಿಂದ ಒಂದು ಟೊಂಗಿಯನ್ನು ಮುರ್ಕೊಂಡು ತನ್ನ ಕೊಡ್ಲಿಗೆ ಕಾವು ಮಾಡ್ತಾನೆ. ಅಂದರೆ ಒಂದು ಕಟ್ಟಿಗೆ ಮಾಡಿ ಅದು ಚುಚ್ಕೋತಾನೆ, ಅದು ಕಡಿಲಕ್ಕಾಗಿ. ಆಗ ಕೂಡ ಅಲ್ಲ, ನನ್ನ ಕಟ್ಟಿಗೆ ತೊಗೊಂಡು ನನ್ನ ಕಡಿತೀಯಲ್ಲ, ಎಂಥ ನೀಚೆ ಇದೆ ಅಂಬಲ್ಲ, ಸುಮ್ಮನೆ ಕೊಡ್ತದೆ. ಆಮೇಲೆ ಕಡ್ದು ಒಂದು ಗಂಟೆ ಕಳೆದ ಮೇಲೆ ಆಯಾಸ ಆದರೆ ಕೆಳಗೆ ಸ್ವಲ್ಪ ವಿಶ್ರಾಂತಿ ತಗೋಬೇಕು, ಒಂದು ಗಿಡದ ಕೆಳಗೆ, ಅದೇ ಗಿಡದ ಕೆಳಗೆ ಮಲ್ಕೋತಾನೆ. ಇಲ್ಲ, ನನ್ನನ್ನಿಷ್ಟು ನಾಶ ಮಾಡಿದೆಯಲ್ಲ, ನಿನ್ನನ್ನು ಏನು ಮಾಡಲಿ ಅಂತೇಳಿ ಮೇಲೆ ಬೀಳಬೇಕು ಅಂತ ಅಂಬೋದಿಲ್ಲ. ಎರಡನೇದು, ಅದಕ್ಕೆ ಗಾಳಿ ಬೀಸಬಾರ್ದು ಅನ್ಕೊಂಬೋದಿಲ್ಲ, ನೆರಳು ಕೊಡಬಾರ್ದು ಅನ್ನುವುದಿಲ್ಲ. ಅನುಕೂಲವಾದ ತನ್ನಲ್ಲಿ ಏನಾದರೂ ಹಣ್ಣಿದ್ರೆ ಕೆಳಗೆ ಉದುರಿಸ್ತದೆ, ಉದುರಿಸಿ ತಿನ್ನಯ್ಯ ನಂದು. ಇದು ಗಿಡದಿಂದ ನಾವು ಕಲಿಬೇಕಾದ ಪಾಠ. ನಿನ್ನನ್ನು ದ್ವೇಷ ಮಾಡಲಿಕ್ಕೆ ನಿನಗೆ ಶತ್ರುವಾಗಿ ಬಂದವನನ್ನು ಕೂಡ ನೀನು ಪ್ರೀತಿಸು, ಅದು ಗಿಡದಿಂದ ಕಲಿ. ಆಗ ನಿನ್ನ ಜೀವನ ಧನ್ಯ ಆಗ್ತದೆ. ನಿನ್ನೊಳಗಿರ್ತಕ್ಕಂಥ ಭಗವಂತ ಆನಂದ ಪಟ್ಟು ಬಿಡ್ತಾ, ನೀನು ಮಾನವ ಅಂತಾನೆ. ಇಲ್ಲಾಂದ್ರೆ ಮಾನವನಿಗೂ ಪ್ರಾಣಿಗಳಿಗೂ ಬೇರೆ ಕ್ರೂರ ಪ್ರಾಣಿಗಳಿಗೂ ನಮಗೆ ಏನು ವ್ಯತ್ಯಾಸ ಬರ್ತದೆ? ಎಲ್ಲ ನಮ್ಮ ಜೀವನ ಅಂಥದ್ದಾಗಬೇಕು. ಪ್ರಕೃತಿಯಿಂದ ನಾವು ಪ್ರತಿ ಕ್ಷಣದಲ್ಲಿ ಪಾಠ ಕಲಿಯಬೇಕು. ನಾವೇನು ನೋಡ್ತಾ ಇದ್ದೀವಿ ನಮ್ಮ ಸುತ್ತ ಪ್ರಧಾನವಾಗಿ ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪಂಚಭೂತಗಳು ಪ್ರತಿ ಕ್ಷಣದಲ್ಲಿ ನಮ್ಮ ಜೀವನದ ಧನ್ಯತೆಗಾಗಿ, ನಮ್ಮ ಸಾಧನೆಗಾಗಿ, ನಮಗೆ ಆನಂದ ಪಡಿಸ್ಲಿಕ್ಕಾಗಿ ನಮ್ಮೊಟ್ಟಿಗೆ ಅದರಿಂದ ನಾವು ಆನಂದ ಅನುಭವಿಸ್ತಾ ಇದ್ದೀವಿ, ಸುಖ ಬರ್ತಾ ಇದ್ದೀವಿ. ಇದರಲ್ಲಿ ಯಾವುದು ಒಂದು ಇಲ್ಲ ಅಂದರೂ ನಮ್ಮ ಜೀವನ ನಡೆಯೋದಿಲ್ಲ. ಭೂಮಿ ಇಲ್ಲ, ಆಯ್ತು, ಮುಗಿದಾಯ್ತು ಕತೆ. ನೀರಿಲ್ಲ, ಬದುಕಲಾರಿ. ಬೆಂಕಿ ಇಲ್ಲ, ಮುಗಿದಾಯ್ತು, ಹೆಣ ಆಯ್ತು. ನಿನ್ನ ದೇಹದಲ್ಲಿ ಬೆಂಕಿ ಕಾವು ಉಷ್ಣ ಕಮ್ಮಿ ಆಯಿತು ಅಂದ್ರೆ ಸತ್ತ ಅಂತ ಅರ್ಥ. ನಿನ್ನ ದೇಹದಲ್ಲಿ ಗಾಳಿ ಇಲ್ಲ, ಮುಗಿದಾಯ್ತು, ಬದುಕದಲ್ಲ, ನೀನು ಪ್ರಾಣ ಹೋಯ್ತು. ಮೂಗಿರುತ್ತೆ, ಕೈ ಇಟ್ಟು ನೋಡ್ತಾರೆ, ಓ ಗಾಳಿ ಇಲ್ಲ, ಉಸಿರಾಡ್ತಾ ಇಲ್ಲ, ಹೋಗಿ ಎತ್ತಿಬಿಡಿ. ಸೊ ಗಾಳಿ, ಪೃಥ್ವಿ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇಲ್ಲದೆ ಇದ್ದರೆ ಎಲ್ಲಿ ಬದುಕ್ತೀಯ, ಎಲ್ಲಿ ಕಾಲಿಡ್ತೀಯ? ಸೊ ಪ್ರತಿಯೊಂದು ನಿನ್ನ ಆನಂದಕ್ಕಾಗಿ, ನಿನ್ನ ಸಾಧನೆಗಾಗಿ, ನಿನ್ನ ಜನ್ಮ ಧನ್ಯತೆಗಾಗಿ ಇದು ಮಾಡ್ತಾರೆ ಹಿಂದೆ ಋಷಿಗಳು. ಅದ ಕಾರಣವೇ ನಮ್ಮ ದೊಡ್ಡ ಮುಂಡೆ ಮಕ್ಕಳು ಇವತ್ತು ವೇದಗಳಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಎಲ್ಲರೂ ಹಾಗಲ್ಲ ಹೇಳ್ತಾರೆ. ಪಾಶ್ಚಾತ್ಯರು, ಅನೇಕ ಪಾಶ್ಚಾತ್ಯ ವಿದ್ವಾಂಸರು ಭಾರತಕ್ಕೆ ಬಂದು ಸಂಸ್ಕೃತವನ್ನು ಅಧ್ಯಯನ ಮಾಡಿ ವೇದಗಳನ್ನೆಲ್ಲ ಕಲಿತುಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಧರ್ಮಗಳು ಎಷ್ಟು ವೇದದಲ್ಲಿ ಅದ್ಭುತವಾಗಿ ವಿವರಣೆ ಮಾಡಲ್ಪಟ್ಟವೆ ಅಂತೇಳಿ ಬಹಳ ಆನಂದ ಪಟ್ಟವರಿದ್ದಾರೆ. ಒಂದು ರೀತಿಯಿಂದ ತಮ್ಮ ಜೀವನವನ್ನೇ ವೇದಗಳ ಚಿಂತನೆಗಾಗಿ, ವೇದಗಳ ಅರ್ಥದ ಆಲೋಚನೆಗಾಗಿ ಮೀಸಲಿಟ್ಟ ಮಹಿತಾತ್ಮರು ಇದ್ದಾರೆ. ಇಲ್ಲ ಅಂತ ನಾವು ಅಂದ್ಕೋಬಾರ್ದು. ಎಲ್ಲ ನಾವೇ ಮಾಡ್ತಾ ಇದ್ದೀವಿ, ನಾವೇ ಬಾಧೂರು, ಬ್ರಾಹ್ಮಣರು, ನಾವೇ ದೊಡ್ಡವರು, ಹಾಗೆಲ್ಲ ಊಹೆ ಮಾಡಬಾರ್ದು. ಅವ್ರಿಗೆ ತಿಳಿದ ಅರ್ಥ ಅವ್ರು ಹೇಳಿರ್ಬೋದು. ನೀವು ಅವಾಗ ನಿಮ್ಗೆ ಕರಾವಲಂಬನ ಕೊಟ್ಟಿಲ್ಲ. ನಾವು ಅವರ ಮ್ಲೇಚ್ಛರು ಅಂತೇಳಿ ದೂರ ಇಟ್ಲಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೂ ಅವರು ತಮ್ಮ ಪ್ರಯತ್ನದೊಟ್ಟಿಗೆ ಅವರ ಸಾಧನೆ ಎಷ್ಟಾಗಬೇಕು ಅಷ್ಟು ಅವರ ಚಿಂತನೆಯನ್ನು ಮಾಡಿದ್ದಾರೆ. ಆದರೆ ಇನ್ನು ಕೆಲವರು ಇದ್ದಾರೆ, ಅದರಲ್ಲಿ ಕೆಲವರು ಇರ್ತಾರೆ, ಆ ವೇದಗಳು ಏನು ಹೇಳಿಲ್ಲ, ಪ್ರಕೃತಿಯನ್ನು ವರ್ಣನೆ ಮಾಡಿದೆ. ಈ ಋಷಿಗಳು ಆಗ ಹಿಂದಿನ ಕಾಲದಲ್ಲೂ ನಾಗರಿಕತೆ ಇದ್ದಿಲ್ಲ, ಅವರಿಗೆ ಬೆಂಕಿಯನ್ನು ನೋಡಿದ್ರು ಅದೇ ಒಂದು ದೇವರು ಅಂದ್ಕೊಂಡ್ರು. ನಾವು ಎಷ್ಟು ನೀಚವಾದ ಆಲೋಚನೆ. ಭಾರತೀಯರು ಅಜ್ಞಾನದಲ್ಲಿ ಅಗ್ನಿಯನ್ನು ಆರಾಧನೆ ಮಾಡಿದವರಲ್ಲ, ನೀರನ್ನು ಅಜ್ಞಾನದಲ್ಲಿ ಆರಾಧನೆ ಮಾಡಿದವರಲ್ಲ. ಇವತ್ತಿನ ವಿಜ್ಞಾನಿಗಳು ಭೌತ ಪದಾರ್ಥಗಳನ್ನು, ಅಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಗಳನ್ನು ಬರೇ ಭೂತಗಳನ್ನಾಗಿ, ಅದು ಪಂಚಭೂತಗಳನ್ನಾಗಿ ಚಿಂತನೆ ಮಾಡಿದರೆ, ಭಾರತೀಯರು ಅದರೊಳಗೆ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಿದರು. ಅದರೊಳಗೆ ತತ್ವಾಭಿಮಾನಿಗಳನ್ನು ಕಂಡರು. ಆದ ಕಾರಣನೇ ಅದನ್ನು ಆರಾಧಿಸಿದರು. ಎಷ್ಟು ನೋಡ್ರಿ ಸುಂದರ. ನಿನಗೆ ಪ್ರಕೃತಿಯನ್ನು ಆರಾಧಿಸ್ಲಿಕ್ಕೆ ಬಂತು ಅಂದರೆ ಪ್ರಕೃತಿಯನ್ನು ನಾಶ ಮಾಡಲಾರೆ. ಇವತ್ತು ಪ್ರಕೃತಿಯನ್ನು ಎಲ್ಲರೂ ಭಾರತೀಯರು, ಪಾಶ್ಚಾತ್ಯರು ಎಲ್ಲರೂ ಹೊಡ್ಕೋತಾ ಇದ್ದಾರೆ. ಭೂಮಿಯ ಬಹಳಷ್ಟು ಭಾಗ, ಎಷ್ಟೋ % ಭಾಗ ಪಾದಾಕ್ರಾಂತವಾಗಿ ಬಿಟ್ಟದೆ. ಪ್ರಕೃತಿ ಹಾಳಾಗ್ತದೆ. ಎಲ್ಲೋ ಹೋಗಬೇಡ. ಪ್ರಕೃತಿಯನ್ನು ಆರಾಧಿಸಿದ ಭಾರತದಲ್ಲೇ ಪ್ರಕೃತಿಯ ವಿಧ್ವಂಸ ಆಗ್ತಾರೆ. ಪ್ರಕೃತಿಯನ್ನು ಹೀನವಾಗಿ ನೋಡ್ತಕ್ಕಂತಹ ಸ್ಥಿತಿ ಬಂದ. ನೀರು ಪ್ರಕೃತಿಯಲ್ಲಿ ಒಂದು ಭಾಗ.
ಆ ನೀರನ್ನು ನಾವು ಎಷ್ಟು ಹೊಲಸು ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಇವತ್ತು ಗೌರ್ಮೆಂಟು ಹಾಗೆ ಮಾಡ್ತಾ ಇದೆ. ಗ್ರಾಮಗಳು ಎಷ್ಟು ಚೆನ್ನಾಗಿದ್ವಿ ಹಿಂದೆ ಒಂದು ಕಾಲದಲ್ಲಿ, ಆರೋಗ್ಯವಂತವಾಗಿ ಬಹಳ ಪ್ರಕೃತಿ ರಮಣೀಯವಾಗಿ ಸ್ವತಃ ಸಿದ್ಧವಾದ ಗಾಳಿಯಿಂದ ತಂಪಾದ ವಾತಾವರಣವನ್ನು ಹೊಂದಿ ಗಾಳಿ ನೀರು ಬೆಳಕು ಎಲ್ಲ ಶುದ್ಧವಾಗಿತ್ತು. ನಾಗರಿಕತೆ ಹೆಸರಿನಿಂದ ಇವತ್ತು ಗೌರ್ಮೆಂಟ್ ಊರಿನಲ್ಲಿ ಡ್ರೈನೇಜ್ ಅಂತ ಮಾಡಿಬಿಟ್ಟು ಹೊಲಸೆಲ್ಲ ರೋಡ್ಡಿಗೆ ತಂದು ಆ ಬಂದ ಹೊಲಸೆಲ್ಲವನ್ನು ನದಿಗೋ ಆ ಊರು ಮುಂದೆ ಹರಿತಕ್ಕಂಥ ಹಳ್ಳಕ್ಕೋ ಬಿಟ್ಟು ಕುಡಿಯುವ ನೀರನ್ನೆಲ್ಲ ಧ್ವಂಸ ಮಾಡಿಬಿಟ್ರು ಇವತ್ತಿನ ನಾಗರಿಕ ಪ್ರಪಂಚ ಎನಿಸಿದ ಗೌರ್ಮೆಂಟ್. ಪ್ರಾಚೀನ ಕಾಲದಲ್ಲಿ ಒಂದೊಂದು ಮನೆ, ಆ ಮನೆಯ ಹಿಂದು ಅಥವಾ ಮುಂದು ಅದು ವಾಸ್ತು ಪ್ರಕಾರವಾಗಿ ಒಂದು ದೊಡ್ಡ ಕುಡಿಯನ್ನು ತೋಡ್ತಾ ಇದ್ದರು. ತಾವು ಸ್ನಾನ ಮಾಡಿದ ನೀರು, ತಮ್ಮ ಮನೆಯಲ್ಲಿ ಹೊಲಸ ಕೆಲಸಕ್ಕೆ ಬಾರದಿರತಕ್ಕಂಥ ನೀರು ಏನಿದ್ರು ಕೂಡ ಅಡಿಗೆ ಮಾಡಿದಾಗ ಉಪಯೋಗ ಮಾಡಿರ್ತಕ್ಕಂಥ ಈ ನೀರನ್ನೆಲ್ಲ ಕೂಡ ಆಕಳುಗಳಿಗೆ ಕುಡಿಸ್ತಾ ಇದ್ರು. ಅದರಿಂದ ಆಕಳುಗಳು ಒಳ್ಳೆ ಸಮೃದ್ಧಿಯಾಗಿ ಹಾಲು ಕೊಡ್ತಾ ಇದ್ರು. ಇನ್ನು ಬೇರೆ ಬಚ್ಚಲ ಮನೆ ಅಂತ ಮಾಡಿಕೊಂಡಿದ್ರು, ಅಂದರೆ ಬಾತ್ರೂಮ್, ಅಲ್ಲಿ ಸ್ನಾನ ಮಾಡಿದ ನೀರು ಇವೆಲ್ಲ ಕೂಡ ಹೋಗಿ ಒಂದು ದೊಡ್ಡ ಕುಣಿಯಲ್ಲಿ ಸೇರ್ತಿದ್ವು. ಅದು 5-6 ವರ್ಷದ ತನಕ ಅವು ತುಂಬುತ್ತಾ ಇದ್ದಿಲ್ಲ. ಯಾಕಂದ್ರೆ ಭೂಮಿಯೊಳಗೆ ಹಿಂಗಿ ಹೋಗ್ತಿತ್ತು. ಭೂಮಿಗೆ ಒಂದು ಅದ್ಭುತ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ತನ್ನ ಮೇಲೆ ಏನೇ ಹಾಕು ಅದನ್ನು ತಾನು ಹೀರಿಕೋತಾರೆ, ಹೀರಿಕೊಂಡು ಅದನ್ನು ಸ್ವಚ್ಛ ಮಾಡ್ತಾರೆ. ಮೇಲೆ ಸೂರ್ಯ, ಕೆಳಗಡೆ ಭೂಮಿ, ಈ ಎರಡು ಏನು ಮಾಡ್ತೇವೆ ಅಂದರೆ ಸೂರ್ಯ ತನ್ನ ಕಿರಣಗಳಿಂದ ಹೊಲಸನ್ನು ಸುಟ್ಟು ಬಿಡ್ತಾನೆ, ಅದರಲ್ಲಿರುವ ಮಾಲಿನ್ಯವನ್ನು ತೆಗಿತಾನೆ. ಗಾಳಿ ಅದರಲ್ಲಿರುವ ಹೊಲಸನ್ನು ತೆಗಿತಾನೆ. ಅದೇ ಪ್ರಕಾರ ಭೂಮಿ ಬ್ಲಾಟಿಂಗ್ ಇದ್ದಂತೆ ಹೊಲಸನ್ನು ಹೊರಗೆ ಹಾಕಿಬಿಟ್ಟು ಶುದ್ಧವಾದದ್ದನ್ನು ಒಳಗೆ ಎಳ್ಕೊಂಡು ಮತ್ತೆ ಅದನ್ನು ನಾವು ಶುದ್ಧ ಮಾಡಿ ಕೊಡ್ತದೆ. ಎಷ್ಟು ಅದ್ಭುತ! ಇದು ಭಗವಂತ ನಿರ್ಮಾಣ ಮಾಡಿದ ಒಂದು ಶುದ್ಧೀಕರಣದ ಯಂತ್ರಗಳಿವೆ. ಒಂದು 10 ವರ್ಷ 5 ವರ್ಷ 6 ವರ್ಷ ಆಯಿತು ಅಂದಮೇಲೆ ಆ ಹೊಲಸೇನು ಕುಣಿ ತುಂಬಿತು ಅಂತ ಗೊತ್ತಾದ ಕೂಡ ಆ ಕುಣಿಯಲ್ಲಿ ನೀರೆಲ್ಲ ಹೋಗಿಬಿಟ್ಟಿರ್ತದೆ. ನೀರು ಇರೋದಲ್ಲ, ಭೂಮಿಯಲ್ಲಿ ಇಂಕಿ ಹೋಗಿಬಿಟ್ಟಿರ್ತದೆ. ಇನ್ನು ಮಣ್ಣಿನಂತೆ ಇರತಕ್ಕಂಥ ಗಟ್ಟಿಯಾದ ಪದಾರ್ಥಗಳನ್ನು, ಕೇಸರಿನಂತೆ ಇರತಕ್ಕಂಥ ಅದನ್ನು ತಗೊಂಡು ಏನು ಮಾಡ್ತಾ ಇದ್ರು, ಆಗಿನ ಕಾಲದಲ್ಲಿ ಹೊಲಗಳಿಗೆ ಹಾಕ್ತಾ ಇದ್ರು. ಆಗ ಹೊಲಗಳಿಗೆ ಗೊಬ್ಬರ ಆಗ್ತಾ ಇತ್ತು. ಒಳ್ಳೆ ಗಿಡ, ಧಾನ್ಯ, ದವಸ ಧಾನ್ಯಗಳು ಪೈರ್ ಚೆನ್ನಾಗಿ ಬೆಳೀತಿತ್ತು. ಆ ಪೈರ್ ಕೂಡ ಒಳ್ಳೆ ಶಕ್ತಿವಂತವಾಗಿತ್ತು. ಇವತ್ತು ಸ್ಪಷ್ಟ ಸೇಂದ್ರಿಯ ಸೇದ್ಯ ಮಾಡ್ರಿ ಅಂದರೆ ಆಕಳ ಹೆಂಡಿ, ಆಕಳ ಇದ್ರದ್ದು ಏನದು ದನಗಳದು, ಅದನ್ನು ಉಪಯೋಗ ಮಾಡಿ ಬೆಳೆಗಳನ್ನು ಬೆಳೆಸಿ. ಇವತ್ತು ಬೆಳೆಗಳೆಲ್ಲವೂ ಕೂಡ ವಿಷತುಲ್ಯವಾಗಿಬಿಟ್ಟ. ಎಲ್ಲಿ ತನಕ ಬಂದದಂದರೆ, ಈಗ ತಿರುಪತಿಯಲ್ಲಿ ಒಂದು ದೊಡ್ಡ ಸೈನ್ಸ್ ಕಾನ್ಫರೆನ್ಸ್ ನಡೀತಾರೆ. ಅದರಲ್ಲಿ ಸ್ಪಷ್ಟ ಹೇಳಿದ್ದಾರೆ, ತಾಯಿಯ ಸ್ತನ್ಯದ ಹಾಲು ಕೂಡ ವಿಷ ಆಗಿರುತ್ತೆ. ಕಾರಣ ಏನಂದರೆ ನಾವು ತಿನ್ನುವ ಧಾನ್ಯಗಳು, ನಾವು ತಿನ್ನುವ ಕಾಯಿ ಪಲ್ಯಗಳು ಎಲ್ಲದಕ್ಕೂ ಅದಕ್ಕೆ ಹೊಳೆ ಹಿಡಿತದ ಅಂತ ಹೇಳಿ ವಿಷತುಲ್ಯವಾಗಿರತಕ್ಕಂಥ ಕೆಲವು ಔಷಧಗಳನ್ನು ಹೊಡಿತಾರೆ. ಆ ಔಷಧಗಳು ವಿಷ ಬೇರೆಯಲ್ಲ, ಯಾಕಂದ್ರೆ ಅದು ಕುಡಿದ್ಬಿಟ್ಟು ಸಾಯ್ತಾನೆ ಮನುಷ್ಯ. ಅಂತ ವಿಷತುಲ್ಯವಾದ ಹುಳಗಳನ್ನು ಕೊಲ್ಲಬೇಕು ಅಂತ ಹೊಡಿತಾ ಇದ್ದರೆ ಒಂದು ಹುಳ ಹೋದರೆ ಇನ್ನೊಂದು ಹುಳ ಸೃಷ್ಟಿ ಆಗ್ತಾರೆ, ಇನ್ನೊಂದು ಬಂದು ಹೊಸ ಹೊಸ ಜಂತುಗಳು ಬಂದು ಒಟ್ಟು ಪ್ರಕೃತಿಯನ್ನು ನಾಶ ಮಾಡ್ತಾರೆ. ಇದನ್ನು ಒಬ್ಬರಾದರೂ ಆಲೋಚನೆ ಮಾಡ್ತಾ ಇದ್ದಾರೆ? ಇಲ್ಲವೇ ಇಲ್ಲ. ಒಟ್ಟಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ. ಮತ್ತು ಹಿಂದಿನ ಕಾಲದಲ್ಲಿ ಇಲ್ಲ, ಬಹಳ ಸ್ವಚ್ಛವಾಗಿಡ್ತಾ ಇದ್ದಾರೆ. ಅದು ಯಾಕೆ ಕಾರಣ ಗೊತ್ತಾ? ಪ್ರಕೃತಿಯನ್ನು ಪ್ರಕೃತಿಯನ್ನಾಗಿ ನೋಡಲಿಲ್ಲ, ಅದನ್ನು ದೈವವನ್ನಾಗಿ ನೋಡಿದರು. ಅಗ್ನಿ ಅಂದರೆ ಅಗ್ನಿ ದೇವತೆ. ಅಗ್ನಿಯಲ್ಲಿ ಒಬ್ಬ ದೇವತೆ ಇದ್ದಾನೆ, ಅವನನ್ನು ಆರಾಧನೆ ಮಾಡಿದರು. ನೀರಿನಲ್ಲಿ ವರುಣ ಇದ್ದಾನೆ, ಅವನನ್ನು ಆರಾಧನೆ ಮಾಡಿದರು. ಯಾವಾಗ ಇದ್ದಾನೋ ಇಲ್ಲೋ ಬೇಡ, ಜನರಲ್ ನಾಲೆಡ್ಜ್ ಓದು, ವಿಶಾಲ ದೃಕ್ಪಥದಿಂದ ಆತ ನೋಡು. ನೀರನ್ನು ನಿಜವಾಗಿ ನೀನು ಒಬ್ಬ ನೀರನ್ನಾಗಿ ನೋಡಿದಲೇ ಅದು ಒಬ್ಬ ಅಮ್ಮ ಎಂಬ ಚಿಂತನೆ ಮಾಡಿದಾಗ ಆ ಅಮ್ಮನನ್ನು ಹೊಲಸು ಮಾಡ್ಲಿಕ್ಕೆ ನಿಮಗೆ ಮನಸ್ಸಾಗೋದಿಲ್ಲ, ಅದರಲ್ಲಿ ಉಗುಳಕ್ಕೆ ಮನಸ್ಸಾಗೋಲ್ಲ. ಇವತ್ತು ಗಂಗೆ ಕೆಡಲಕ್ಕೆ ಕಾರಣ ಏನಂದರೆ ಸುಮ್ಮನೆ ಮಂಗಳಾರತಿಗಳು ಮಾಡೋದಾಗಿ ಹೊರತಾಗಿ ಗಂಗೆಯಲ್ಲಿ ನಿಜವಾದ ಗಂಗೆಯನ್ನು ನಾವು ಕಾಣ್ತಾ ಇಲ್ಲ. ಅದರಿಂದ ಈ ಹೊಲಸಾಗ್ತಾರೆ. ಸೊ ಭಾರತೀಯರು ಪ್ರಕೃತಿಯನ್ನು ದೈವವನ್ನಾಗಿ ಚಿಂತನೆ ಮಾಡಿದರೆ ಅದು ಕಾರಣ. ಅಷ್ಟು ಶುದ್ಧವಾಗಿತ್ತು ಪ್ರಕೃತಿ, ಅಷ್ಟು ಆನಂದಮಯವಾಗಿತ್ತು, ಎಲ್ಲರ ಜೀವನ ಆನಂದಮಯವಾಗಿ ಆಯಿತು. ಇವತ್ತು ಪ್ರಕೃತಿಯನ್ನಾಗಿ ನೋಡೋದ್ರಿಂದ, ಅದನ್ನು ಕೆಟ್ಟದಾಗಿ ಬಳಸ್ತಾ ಇರೋದ್ರಿಂದ ಎಲ್ಲವೂ ನಾಶ ಆಗ್ತದೆ, ಮನುಷ್ಯನ ಆರೋಗ್ಯ ಕ್ಷೀಣಿಸ್ತಾ ಇದೆ, ಅವನ ಆಯುಷ್ಯ ಕಮ್ಮಿ ಆಗ್ತಾ ಇದೆ. ಸೊ ನಮ್ಮ ಪ್ರಾಚೀನರು ಮಾಡಿದ ದೃಷ್ಟಿ ಎಂಥ ಅದ್ಭುತವಾದ. ಆ ಬೆಟ್ಟ ಏನದಲ್ಲ ಗರುಡಾದ್ರಿ, ಆ ಗರುಡಾದ್ರಿ ಭಗವಂತನಿಗೆ ಮೀಸಲಾದ, ಅವನ ಕ್ರೀಡೆಗೆ ಉಪಯುಕ್ತವಾಗಿರತಕ್ಕಂಥ
ವೈಕುಂಠದಲ್ಲಿದ್ದ ಪರ್ವತದ ಒಂದು ಅಂಶ. ಅದನ್ನು ಗರುಡ ತಂದಿಟ್ಟನಾದ ಕಾರಣ ಅದಕ್ಕೆ ಗರುಡಾದ್ರಿ ಅಂತ ಹೆಸರು ಬಂತು. ಇಂತಹ ಗರುಡಾದ್ರಿಯನ್ನು ಇರುವಾಗ ನಾವೇನು ಚಿಂತನೆ ಮಾಡಬೇಕು ಅದನ್ನು ನಾಳೆ ನೋಡೋಣ. ಹರೇ ಶ್ರೀನಿವಾಸ.